ಸಂತೋಷ್ ಕುಮಾರ್ ನೆರಳೂರು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು. ಪಿತ್ರಾರ್ಜಿತ ಆಸ್ತಿ ಸರ್ವೆ ನಂಬರ್ 14 ಬಳಗಾರ್ನಹಳ್ಳಿ. ಎಲ್ಲ ದಾಖಲಾತಿಗಳು ಇದ್ದು ದಲಿತರಾದ ಕಾರಣ ಇಲ್ಲಸಲ್ಲದ ಕಾರಣ ಕೊಟ್ಟು ಭೂಗಳ್ಳರು ಕಿಡಿಗೇಡಿಗಳು ಎಂದು ದೂರನ್ನು ನೀಡಿದ್ದಾರೆ ಅಲ್ಲಿನ ಮೇಲ್ವರ್ಗದವರು. ಸಂತೋಷ್ ಕುಮಾರ್ ಹಂಚಿಕೊಂಡಿರುವುದೇನೆಂದರೆ, ಅಲ್ಲಿನ ಮೇಲ್ವರ್ಗದವರು ದಲಿತರನ್ನು ಕೀಳಾಗಿ ಕಾಣುತ್ತಾರೆ, ಅವಾಚ್ಯ ಶಬ್ದಗಳನ್ನು ಬಳಸುತ್ತಾರೆ, ಅಸೂಯೆ ಪಡುತ್ತಾರೆ, ದೇವಸ್ಥಾನಗಳ ಒಳಗೆ ಹೋಗಲು ಅಡ್ಡಿಪಡಿಸುತ್ತಾರೆ, ಅಂಬೇಡ್ಕರ್ ಭವನ ಕಟ್ಟಲು ತಡೆ ಹಾಕುತ್ತಿದ್ದಾರೆ, ದಲಿತರು ಎನ್ನುವ ಕಾರಣದಿಂದ ತುಂಬ ಕೀಳಾಗಿ ನಡೆಸುತ್ತಿದ್ದಾರೆ ಎಂದು ಅವರ ಅಳಲನ್ನು ತೋಡಿಕೊಂಡಿದ್ದಾರೆ. ಇದರಿಂದ ನಮಗೆ ನ್ಯಾಯ ಬೇಕು, ಹಾಗೆ ಅಂಬೇಡ್ಕರ್ ಭವನ ಕಟ್ಟಲು ಸಾಥು ಬೇಕು ಎಂದು ಸಂತೋಷ್ ಕುಮಾರ್ ನೆರಳೂರು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಹಾಗೂ ದಿಲೀಪ್ ಮಂಜುನಾಥ್ ಚಿಕ್ಕ ಬಳಗಾರ್ನಹಳ್ಳಿ ಗ್ರಾಮಸ್ಥರು ಕೇಳಿಕೊಳ್ಳುತ್ತಿದ್ದಾರೆ. ನಮ್ಮ 10 ಮೀಟರ್ ಬಿಟ್ಟೆ ಅವ್ರು ಹಾಕೋಬೇಕು. ನನಗೆ ಗ್ರಾಂಟ್ ಆದರೂ ನಾನು 10 ಮೀಟರ್ ಬಿಡಲೇಬೇಕು. ಇದು ಸಂತೋಷ್ ಏನಿದೆ 14 ಬಂದು ನಮ್ಮ ನಂಬರಲ್ಲಿ ಅವ್ರಿಗೆ ಆಗಿದೆ. ಅವ್ರನ್ನ ಆಗಿರೋದ್ರಲ್ಲಿ 10 ಮೀಟರ್ ಬಿಡ್ತೀವಿ. 10 ಮೀಟರ್ ಬಿಟ್ಟರೆ ಅವ್ರನ್ನೇ ಕರೆಕ್ಟಾ ಸಂತೋಷ್? ಶೆಟ್ಟಳ್ಳಿ ಪಿಡಿಯಲ್ಲ ಹೊರ ಕೇಳು, ಪಟಪಟ ಮುಗಿಸ್ಕೊಡಿ ಅಷ್ಟೇ. ಈಗ ಮಿಕ್ಕಿದೆಲ್ಲ ಮಾಡ್ತಾರೆ ಕೇಳೋ, ಇದು ಮಾಡಲ್ಲ ಮಾಡಬೇಕು ಟೈಮ್ ಬೇಕು. ಈಗ ಇಲ್ಲಿ ಇವತ್ತು ನಾನು ಬಂದಿದ್ದೇನೆ, ಮಾಡಲ್ಲ ಅವಶ್ಯಕತೆ ಇರಲಿಲ್ಲ. ಇಲ್ಲಿ ಇಶ್ಯೂ ಬೇರೆ ಆಗಿದೆ, ನಿಮಗೂ ಗೊತ್ತು ನನಗೂ ಗೊತ್ತು. ಆ ಇಶ್ಯೂನ ಇಲ್ಲಿ ಕ್ಲೋಸ್ ಮಾಡೋಣ. ಆ ಇಶ್ಯೂ ಕ್ಲೋಸ್ ಮಾಡ್ಕೊಂಡು ಬರ್ತಾರೆ. ನಿಮ್ದು ಏನಿದೆ ನಿಮ್ಮ ಕಂಟಿನ್ಯೂಷನ್ ನಾವು ಮಾಡ್ತೀವಿ. ಪಿಕ್ ಮಾಡ್ಕೊಂಡು ಒಂದು ಪಾಯಿಂಟ್ ಅವನು ಸ್ಕೆಚ್ ಆಗಿ ಟೈಮ್ ತೊಗೊಂಡು ಈಗ ಅಲ್ಲಿ ಆ ಪಾಯಿಂಟ್ ಈ ಪಾಯಿಂಟ್ ಅಲ್ಲ ಸರ್. ಹೌದು, ಹಿಂಗೆ ಹೋಗ್ತಾ ಕ್ರಾಸಾಗಿ ಹೋಗುತ್ತೆ ಹಿಂಗೆ. ಇದು ಹಿಂಗಿದೆಯಲ್ಲ, ಈ ಕಂಬಿ ಇಲ್ಲಿ ಕಂಬಿ ಹಾಕಿದಾರಲ್ಲ, ಈ ಕಂಬಿ ಹಿಂಗೆ ಹೋಗುತ್ತೆ ಬಿಲ್ಡಿಂಗ್ ಹೋಗುತ್ತಾ? ಇಲ್ಲ ಮಧ್ಯದಲ್ಲಿ ಹೋಗುತ್ತೆ. ಅದು ಚೆಕ್ ಮಾಡೋಣ. ಹೋದ್ರೆ ಕೊಡ್ತೀನಿ, ಹೋಗದೆ ಇದ್ರೆ ಬಿಟ್ಬಿಡ್ತೀನಿ ಅಷ್ಟು. ಕೇಳಿ ಮತ್ತೆ ಹೇಳ್ತೀನಿ ಎಲ್ಲರೂ ಮುಂದೆ. ಈಗ ಎಕ್ಸಿಸ್ಟಿಂಗ್ ಕಾಲುವೆ ಬಿಟ್ಟು ಏನಾನ ಆ ಕಡೆ ಬಂದು ಅದು ಕಾಲುವೆ ಅಲ್ಲ, ಇದು ಕಾಲುವೆ ಇವಾಗ ನಮ್ದು ಅಲ್ಲಿಂದ ಇಲ್ಲಿ ನಾವು ಅನ್ಕೊಂಡಿದ್ದು ಅದು ಕಾಲುವೆ ನೀವು ಬಿಟ್ಕೊಂಡಿದ್ದೀರಾ ಅಷ್ಟೇ. ಈಗ ಅಕಸ್ಮಾತ್ ಆಗಿ ಇವಾಗ ನಾನು ನೋಡಪ್ಪ, ಈ ಎಕ್ಸಿಸ್ಟಿಂಗ್ ಕಾಲುವೆ ಏನಿದೆಯಲ್ಲಪ್ಪ, ಆ ಕಾಲುವೆ ಬಂದ್ರೆ ಆ ಕಾಲುವೆ ಹಂಗೆ ಬಿಡ್ತೀರ. ಇನ್ ಕೇಸ್ ಬಿಲ್ಡಿಂಗ್ ಬಂದ್ರೆ ಬಿಲ್ಡಿಂಗ್ ಹೊಡೆದ ಎರ್ಚಿಗೆ ಬರುತ್ತಾ, ಸೆಂಟ್ರಿಗೆ ಬರುತ್ತಾ, ಅಷ್ಟೇನೇನಪ್ಪ. ನಮ್ಗೆ ಕ್ಲಾರಿಫೈ ಏನು ಗೊತ್ತಾ, ಅದು ಕಾಲುವೆ ಅಲ್ಲ, ಇದು ಕಾಲುವೆ. ಎಸ್, ಅಷ್ಟೇ ನಮ್ಗೆ. ಅದು ಅವ್ರ ಬೌಂಡ್ರಿ, ಇದು ನಿಮ್ಮ ಬೌಂಡ್ರಿ. ಇದು ಇದಾದ್ಮೇಲೆ ನಿಮ್ಮ ಬೌಂಡ್ರಿ. ಕರೆಕ್ಟ್ ಏನಪ್ಪ? ಅಷ್ಟೇ ಕ್ಲಾರಿಫೈ ಸಿಗ್ತಲ್ಲ. ಕ್ಲಾರಿಫೈ ಆಯ್ತಲ್ಲ. ಈಗ ಇಲ್ಲಿ ಬಂದಿರೋ ಇಶ್ಯೂನ ಸಾರ್ಟ್ ಔಟ್ ಮಾಡಿ. ಸುಮ್ಮನೆ ಊರಲ್ಲಿ ನಾವು ಸೃಷ್ಟಿ ಮಾಡ್ಕೊಳೋದು ಬೇಡ, ಕ್ಲಿಯರ್ ಮಾಡಿ. ನಾವು ಅನ್ಕೊಂಡಿದ್ದು ಅದು ಕಾಲುವೆ ಅಂತ. ಆದ್ರಿಂದ ಆಚೆಗೆ ಹೋಗ್ಬೇಕು. ಈ ನಂಬರಲ್ಲಿ ಯಾರಿದ್ದಾರೋ ಅವ್ರದ್ದಾಗುತ್ತೆ. ಇನ್ನೊಂದ್ಸರಿ ಕ್ಲಾರಿಫೈ ಮಾಡ್ಬಿಡಿ ನೋಡಿ ಸರ್. ಒಂದೇ 5 ನಿಮಿಷ ಲಾಸ್ಟ್ ಪಾಯಿಂಟ್ ಹಾಕ್ತಾನೆ ನೋಡೋದು. ಅದು ನೋಡೋದು ನೀವು ಕರ್ಕೊಂಡೋಗಿ ನೋಡ್ರಿ. ಮುಖ್ಯಸ್ಥರುಗಳು ಹಾಗೂ ಮೆಂಬರ್ಗಳು, ಸದಸ್ಯರುಗಳು, ನಮ್ಮ ಶೆಟ್ಟಳ್ಳಿಗೂ, ನಮ್ಮ ಮಾಧ್ಯಮ ಮಿತ್ರರಿಗೂ, ನಮ್ಮ ಪೊಲೀಸ್ ಸಿಬ್ಬಂದಿವರೆಗೂ ಬೆಳಗಿನ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಕಾಲನ್ನ ಜಾಸ್ತಿ ತುಂಬ ವೇಸ್ಟ್ ಮಾಡ್ಕೊಂಡಿದ್ದಾರೆ. ಆದರೂ ನಮಗೊಂದು ದಾರಿ ಸಿಕ್ತು. ಇದು ರಾಜಕಾಲುವೆ ಇಲ್ಲಿ ತನಕ ಬಂದಿದೆ ಅಂತ ನಮಗೆ ಒಂದು ಮಾರ್ಗ ಇಷ್ಟೇ ಬಂದಿದೆ, ಅಷ್ಟು ಬಂದಿದೆ ಅಂತ ನಮಗೆ ಗುರುತಿಸ್ಕೊಟ್ಟಿದ್ದಕ್ಕೆ ತಮ್ಮೆಲ್ರಿಗೂ ನಮ್ಮ ಹಾಗೂ ನಮ್ಮ ಮಿಸ್ಸಸ್ ಆದಂಥ ಕವಿತಾ ಅವರ ಸದಸ್ಯರೇ ಹಾಗೂ ನಮ್ಮ ಹುಡುಗರ ಪರವಾಗಿ, ಊರಿನ ಪರವಾಗಿ ನನ್ನ ತುಂಬ ಹೃದಯದ ಧನ್ಯವಾದಗಳು. ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ, ನೆರಳೂರು ಗ್ರಾಮ ಪಂಚಾಯತಿ ಮಾಜಿ ಸದಸ್ಯ ಆಗಿದ್ದು. ನನ್ನ ಹುಟ್ಟೂರು ಬಂದು ನೆರಳೂರು. ಮೂಲತಃ ನಾನು ನೆರಳೂರು. ಆಮೇಲೆ ಇದು ನಮ್ಮ ಪಿತ್ರಾರ್ಜಿತ ಆಸ್ತಿ ಸೊತ್ತುಗಳಿವೆಲ್ಲನೂ. ಅದಕ್ಕೆ ಬೇಕಾದಂಥ ದಾಖಲಾತಿ ನಾನು ಇಲ್ಲಿ ಕೊಡ್ತೇನೆ. ನೆರಳೂರು ಗ್ರಾಮದ ಸರ್ವೆ ನೆರಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಬಳಗಾರ್ನಹಳ್ಳಿ ಗ್ರಾಮದ ಸರ್ವೆ ನಂಬರ್ 14 ಗ್ರಾಮ. ಇದು ಮೂಲತಃ ನಮ್ಮ ಸೊತ್ತು. ಇದಕ್ಕೆ ಬೇಕಾಗಿತ್ತಂತ ನಮ್ಮ ತಂದೆಯ ಸೊತ್ತಿಗೆ ಬಂದಿರತಕ್ಕಂಥ ಪಾಣಿ ಆಮೇಲೆ ಡಾಕ್ಯುಮೆಂಟ್ಸ್ ಎಲ್ಲ ಇದ್ದಾವೆ, ಎಲ್ಲ ರೀತಿ ಡಾಕ್ಯುಮೆಂಟ್ಸ್ ಇದ್ದಾವೆ. ಆಮೇಲೆ ಕೆಲವು ಊರಿನ ಮುಖಂಡರೇ ಅನ್ಬೋದು, ಇಲ್ಲ ಊರಿನ ನಾಯಕರೇ ಅನ್ಬೋದು, ಏನಾದರೂ ಅನ್ಬೋದು. ಆದರೆ ಅವರೆಲ್ಲ ದೊಡ್ಡ ಮನುಷ್ಯರು ಅಂತಲೇ ಹೇಳ್ಬೋದು. ಅವರು ನನ್ನ ಮೇಲೆ ಕೊಟ್ಟಂಥ ಕಂಪ್ಲೇಂಟು ಯಾವ ರೀತಿ ಇದೆ ಅಂತಂದರೆ, ತಲಾಂತರ ಕಾಲದಿಂದಲೂ ನಮ್ಮ ತಂದೆಗೆ, ಯಾಕಂದರೆ ಅವರೊಬ್ಬ ದಲಿತ,
ನಾವೊಬ್ಬರು ದಲಿತರಾಗಿ ನಾವು ಇಲ್ಲಿ ಹುಟ್ಟಿರೋದೇ ನಮ್ಮ ತಪ್ಪು ಅನ್ಸ್ಬೋದು ಅಂತ. ಈ ಕಾಲದಲ್ಲ, ಅವ್ರ ಕಾಲದಲ್ಲಿಂದ ಅವರು ಸಾಕಷ್ಟು ಹೋರಾಟಗಳು ಮಾಡಿ 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 ಸುಸ್ತಾಗ್ಬಿಟ್ಟಿದ್ದಾರೆ. ಈಗಲೂ ಅವರು ನೋಡ್ಬೋದು. ಆದರೆ ನನ್ನ ಮೇಲೆ ಇಲ್ಲದ ಸಲ್ಲದ ಅಲಿಗೇಷನ್ಸ್ ಎಲ್ಲ ನಾವು ಕ್ರಿಯೇಟ್ ಮಾಡಿರ್ತಕ್ಕಂಥ ಡಾಕ್ಯುಮೆಂಟ್ಸು ಏನು ಮಾಡಿದಾರೋ ಗೊತ್ತಿಲ್ಲ. ಆದರೆ ಇದರಲ್ಲಿ ಏನು ಮಾಡಿದ್ದಾರೆ, ಈ ಮೇಲ್ಕಂಡು ಬೆಳೆಸಲು ಸಂಬಂಧಿಸಿದಂತೆ 100ಕ್ಕೆ 100ರಷ್ಟು ಹಿಂದೂಗಳು ವಾಸವಿದ್ದು ಸದರಿ ಗ್ರಾಮದ ಶಾಂತಿಯುತ ಸಮಾಧಾನ ಅಂತ ಏನೋ ಮಾಡಿದ್ದಾರೆ. ಆದರೆ ಕೆಲವು ಕಿಡಿಗೇಡಿಗಳ ಕುಮ್ಮಕ್ಕಿನಿಂದ ಅಂತ ಹಾಕಿದ್ದಾರೆ. ಕಿಡಿಗೇಡಿಗಳಂದರೆ ನನಗೆ ಅರ್ಥ ಗೊತ್ತಿಲ್ಲ. ನನಗೆ ಅದು ಅವರೇ ಹೇಳಬೇಕು. ಮಿಸ್ಟರ್ ವಿಜಯ್ ಕುಮಾರ್ಗೆ ನಾನು ಕೇಳ್ಕೊತಾ ಇದ್ದೀನಿ, ಕಿಡಿಗೇಡಿಗಳು ಅಂದರೆ ಯಾರು? ನಾನು ಯಾವುದಾದ್ರು ಕಿಡಿಗೇಡತನ ಏನಾದರೂ ಇದು ಮಾಡಿದರೆ ದಯವಿಟ್ಟು ನನಗೆ ತೋರಿಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಭೂಗಳ್ಳರ ವಿರುದ್ಧ ಕಾನೂನು ಕ್ರಮ ಜರುಗಿಸುವ ಕುರಿತು ಅಂತ ಹಾಕಿದ್ದಾರೆ. ಭೂಗಳ್ಳರು ಅಂದರೆ ನಾನು ಬೇರೆಯವರು ಜಾಗಕ್ಕೆ ಹೋಗಿ ಏನಾದರೂ ಕಾಂಪೌಂಡ್ ಹಾಕಿರೋದು ಉಂಟಾ? ನಿಮ್ಮ ಜಾಗಕ್ಕೆ ಏನಾದರೂ ಬಂದು ಕಾಂಪೌಂಡ್ ಹಾಕಿದ್ದೀನಾ? ಇಲ್ಲ ನಂದು ಈ ಫ್ಯಾಕ್ಟ್ರಿ ನಂದು ಅಂತ ನಾನು ಯಾವತ್ತಾದ್ರೂ ಬಂದು ಕಾಂಪೌಂಡ್ ಹಾಕಿರೋದು ಏನಾದರೂ ಇದೆಯಾ? ಭೂಗಳ್ಳರು ಅಂತ ಯಾವ ರೀತಿ ಹೇಳ್ತಾ ಇದ್ದಾರೆ ನನಗೆ ಅರ್ಥ ಆಗ್ತಾಯಿಲ್ಲ. ಆಮೇಲೆ ಊರಿನ ಕೆಲವರು ಮುಖಂಡರು ಕೆಟ್ಟ ಭಾಷೆಯಲ್ಲಿ ನಮ್ಮನ್ನು ಮಾತಾಡಿದ್ದಾರೆ. ಕೆಟ್ಟ ಭಾಷೆಯಲ್ಲಿ ಕೆಟ್ಟದಾಗಿ ಅಂದರೆ ಅದು ಹೀನಮಾನವಾಗಿ ನಮ್ಮನ್ನೆಲ್ಲ ಬೈದಿದ್ದಾರೆ. ಒಂದು ದಲಿತರನ್ನು ಬೈಯೋ ರೀತಿ ಅದಂತೂ ನನಗೆ ಗೊತ್ತೇ ಇಲ್ಲ. ನನಗೆ ಸೃಷ್ಟಿ ಮಾಡ್ತಾರೆ. ಒಂದು ದೇವಸ್ಥಾನ ಜಾಗ ಅಂತಾರೆ, ಒಂದು ತಿಪ್ಪೆ ಜಾಗ ಅಂತಾರೆ, ಒಬ್ಬರು ಖರಾಬ್ ಜಾಗ ಅಂತಾರೆ, ಒಬ್ರು ರಾಜಕಾಲುವೆ ಅಂತಾರೆ. ಬಂದಿರೋದು ಎರಡೇ ಅಡಿ. ಇದರಲ್ಲಿ ಏನು ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಆಮೇಲೆ ಜಾತಿ ಅಂತ ಇದುವರೆಗೂ ನಮ್ಮನ್ನು ಆ ದೇವಸ್ಥಾನಕ್ಕೆ ಬಿಟ್ಟಿಲ್ಲ. ಇದುವರೆಗೂ ಅವ್ರ ಮನೆಗಳಿಗೆ ಬಿಟ್ಕೊಂಡಿಲ್ಲ. ನಾವೇನಾದರೂ ಕಾರ್ಡು ಮದುವೆಗಳಿಗೆ ಮುನ್ನಕ್ಕೆ ಮತ್ತು ಕ್ಯಾನ್ವಾಸ್ಗೆಲ್ಲ ಹೋದಾಗ ನಮ್ಮನ್ನು ಆಚರಿಸ್ತಾರೆ. ಕ್ಯಾನ್ವಾಸ್ ಅಂತ ಏನು ಮನೆ ಬಾಗಿಲಿಗೆ ಹೋದರೆ ಇರಪ್ಪ ಬಂದೆ ಅಂದ್ಬಿಟ್ಟು ಆಚೆಗೆ ಬಂದು ನಮ್ಮನ್ನು ದೂರದಿಂದನೇ ನಮ್ಮ ಪಾಂಪ್ಲೆಟ್ಸ್ ಏನೇನು ನಾವು ಅಂಟಿಸಿರ್ತೀವೋ ಅದನ್ನೆಲ್ಲ ತೊಗೊತಾರೆ. ಈ ಒಂದು ಶೋಷಣೆ ಇದುವರೆಗೂ ಬೆಳ್ಕೊಂಡೇ ಬಂದುಬಿಟ್ಟಿದೆ. ನಾನು ಕೇಳ್ಕೊಳ್ಳೋದೇನು ಗೊತ್ತಾ, ದಯವಿಟ್ಟು ಇದಕ್ಕೆ ಒಂದು ಮುಕ್ತಿ ಕೊಡಿ. ಎಲ್ಲರೂ ಒಂದೇ. ಇವತ್ತು ನಾನು ಬ್ಲಡ್ ಹಿಂಗೆ ಕುಯ್ಕೊಂಡ್ರೂ ನನ್ನ ಬಾಯಲ್ಲಿ ಬ್ಲಡ್ ಬರೋದು ರೆಡ್ ಕಲರೇ ಬರೋದು, ನಿಮ್ಮ ಇದರಲ್ಲಿ ಬರೋದು ಕೆಂಪು ಕಲರೇ ಬರೋದು. ಬೇರೆ ಥರ ನಮ್ಮದು ಕೆಂಪು ನಿಮ್ಮದು ಬಿಳಿ ಇನ್ನೊಂದು ಮತ್ತೊಂದು ಏನೂ ಬರೋಲ್ಲ. ಅದು ನಾನು ಕೇಳೋದು 3 ಅಡಿ 6 ಅಡಿ ಸತ್ತ ಮೇಲೆ ಎಲ್ಲರೂ ಅಷ್ಟೇ ಇರೋ ತನಕ ನೆಮ್ಮದಿಯಾಗಿ ಎಲ್ಲರೂ ಬದುಕಕ್ಕೆ ಬಿಡಿ. ನೀವು ಬದುಕಿ ಚೆನ್ನಾಗಿರಿ. ಅದೇನೋ ಖರಾಬ್ ಜಾಗ ಇದೆ ಅದರಲ್ಲಿ ಗುರುತಿಸಿ, ಈಗ ನನ್ನನ್ನೇನು ಗುರುತಿಸಿದಿರೋ ಅದೇ ಥರ ನೀವು ಬೇರೆಯವ್ರಿಗೆಲ್ಲ ಗುರುತಿಸಿ. ನಿಮ್ಮ ಸಮುದಾಯ ಆಗಿಂತ ನೀವು ಹೊಟ್ಟೆಗೆ ಹಾಕ್ಕೊಂಬಿಡಿ. ಎಲ್ಲ ಸಮುದಾಯ ಒಂದೇ. ಅವ್ರನ್ನೂ ಗುರುತಿಸಿ ನೀವು ಯಾರೋ ಬಡವ್ರಿಗೆ ಪಾಪ ಅವ್ರು ಯಾರು ಕುಮಾರಸ್ವಾಮಿ ಅಂತ ಕಣ್ಣಿಲ್ಲ ಅವ್ರಿಗೆ ಜಾಗ ಕೊಡಿ. ಪಳ್ಳಿ ಅಂತ ಹೇಳಿ 4-5 ಜನ ಮಕ್ಕಳಿದ್ದಾರೆ ಪಾಪ ಕುಂಟು ಕಾಲು, ಅವ್ರಿಗೆ 10 ಜನ ಮಕ್ಕಳಿದ್ದಾರೆ, ಅವ್ರಿಗೂ ಒಂದು ನೆಲೆ ಕೊಡಿ. ಇನ್ನೂ ಸುಮಾರು ಜನ ಇದ್ದಾರೆ, ಅವ್ರನ್ನೆಲ್ಲ ಗುರುತಿಸಿ ನೀವೇ ಇವತ್ತೇನೋ ನನಗೋಸ್ಕರ ಬಂದು ನೀವೆಲ್ಲ ಇಷ್ಟು ಟೈಮ್ ಸ್ಪೆಂಡ್ ಮಾಡಿ ಇಷ್ಟು ಕಾಲಹರಣ ಮಾಡಿ ನನ್ನ ಹತ್ರ ಇಷ್ಟು ನ್ಯಾಯ ತಗೊಂಡಂತ ನೀವು ದಯವಿಟ್ಟು ಎಲ್ಲ ಜಾಗಕ್ಕೂ ಹೋಗಿ ಕೈ ಜೋಡಿಸಿ ಎಲ್ಲರನ್ನೂ ಬಿಡಿಸಿ. ಆಮೇಲೆ ನಮ್ಮ ಕುಂಟೆ ಅಭಿವೃದ್ಧಿ ಪಾಪ ಅಲ್ಲಿನ ಇದೆಲ್ಲ ತೊಂದರೆ ಆಗಿದ್ದಾವೆ, ಮಾರ್ಕ್ ಮಾಡಿದ್ದಾರೆ, ಅದನ್ನು ಡೆಮಾಲಿಷ್ ಮಾಡಿ. ಆಮೇಲೆ ನಮ್ಮ ಅಂಬೇಡ್ಕರ್ ಭವನ ಅರ್ಧಕ್ಕೆ ನಿಂತೋಗಿದೆ. ದಯವಿಟ್ಟು ಎಲ್ಲರೂ ಸ್ಪಂದಿಸಿ ನನ್ನ ಅಂಬೇಡ್ಕರ್ ಭವನ ಕಟ್ಟಿಸಿ ಅಲ್ಲಿಗೆ ನಮ್ಮ ಬಾಬಾ ಸಾಹೇಬರಿಗೆ ಒಂದು ನೆಲೆ ಕೊಡಿ. ಅವ್ರಿಗೋಸ್ಕರ ನಾವು ಹೋರಾಟ ಮಾಡೋಣ ಅಂತ ಹೇಳ್ಬೇಕಂತ ಇಷ್ಟಪಟ್ಟೆ. ಏನು ಗೊತ್ತಾ, ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಂಥ ಬಿ ಕೆ ವಿಜಯ್ ಕುಮಾರ್ ಅನ್ನೋರು ಮತ್ತು ಅವರು ಈ ರೋಹಿತ್ ಇಂಡಸ್ಟ್ರಿ ಮಾಲೀಕರು, ರೋಹಿತ್ ಇಂಡಸ್ಟ್ರಿ ಆಗಿರ್ಬೋದು, ಕಾಮಧೇನು ಇಂಡಸ್ಟ್ರಿ ಆಗಿರ್ಬೋದು, ಪಕ್ಕದಲ್ಲಿ ಇನ್ನೊಂದು ಶೆಡ್ ಇರ್ಬೋದು. ಇದು ಯಾವುದೇ ರೀತಿ ಕನ್ವರ್ಷನ್ ಆಗಿಲ್ಲ, ಇನ್ನೊಂದು ಮತ್ತೊಂದು. ಆಮೇಲೆ ಯಾವುದೇ ರೀತಿ ಟ್ಯಾಕ್ಸ್ ಕಟ್ಟಿಲ್ಲ. ಆಮೇಲೆ ಕೆ ಬಿ ಯಾವ ರೀತಿ ಪರ್ಮಿಷನ್ ತೊಗೊಂಡಿದ್ದಾರೆ ಅಂತಲೂ ಗೊತ್ತಿಲ್ಲ. ದಯವಿಟ್ಟು ನಾನು ಕೇಳ್ಕೊಳ್ಳೋದು ಏನು ಗೊತ್ತಾ, ಪಿ ಡಿ ಒ ಆಗಿರ್ಬೋದು, ತಹಶೀಲ್ದಾರ್ ಆಗಿರ್ಬೋದು, ಡಿ ಟಿ ಸಾಹೇಬ್ರು ಆಗಿರ್ಬೋದು, ಸರ್ಕಾರಕ್ಕೆ ಮನವಿ ಏನಂತಂದರೆ ಹಗಲು ರಾತ್ರಿ ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಇಲ್ಲಿ ವಾಸ ಇರತಕ್ಕಂಥ ಮನೆಗಳು ಏನಿದಾವೋ ಅವರೆಲ್ಲರೂ ನೈಟ್ ನಿದ್ದೆಗಳಿಗೆ ಗೆಟ್ಟಿ ಅವೆಲ್ಲ ಕಷ್ಟಗಳು ಅನುಭವಿಸ್ತಾ ಇದ್ದಾರೆ. ದಯವಿಟ್ಟು ಈ ಒಂದು ಕಂಪ್ನಿಗಳ ವಿರುದ್ಧ ನೀವು ಕಾನೂನು ರೀತಿ ಕ್ರಮ ಜರುಗಿಸಿ ಇದನ್ನು ತೆರವುಗೊಳಿಸಿ ಅಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊತಾ ಇದ್ದೀನಿ. ಜೈ ಭೀಮ್. ಏನು ಸಂತೋಷ್ ಅವರು ಏನವರು ತಾತನ ಆಸ್ತಿ ಆಗಿರ್ಬೋದು, ಅವತ್ತಿಂದ 50 ವರ್ಷದಿಂದ ಹೋರಾಟ ಮಾಡ್ಕೊಂಡು ಅದನ್ನ ಉಳಿಸ್ಕೊಂಡ್ಬಂದಿದ್ದಾರೆ. ಇವತ್ತೇನೋ ಒಳ್ಳೇದಾಗಲಿ ಅಂದ್ಬಿಟ್ಟು ಅಂಬೇಡ್ಕರ್ ಭವನ ಮಾಡೋದ್ರಿಂದ ಕೆಲವು ಕಿಡಿಗೇಡಿಗಳು ಅದ್ಮೇಲೆ ಏನು ಜಾತಿ ಬಗ್ಗೆ ಮನಸ್ಸಲ್ಲಿ ಇಟ್ಕೊಂಡು ಅವ್ರಿಗೆ ಯಾವುದೇ ಕಾರಣಕ್ಕೂ ಅವ್ರು ಮುಂದೆ ಬರಬಾರ್ದು, ಅವ್ರಿಗೆ ಏನಾದ್ರು ತೊಂದರೆ ಕೊಡಬೇಕಂತ ತುಂಬ ಟಾರ್ಚರ್ ಕೊಡ್ತಿದ್ದಾರೆ. ಎಲೆಕ್ಷನ್ ಟೈಮಲ್ಲೂ ಅಷ್ಟೇ ತುಂಬ ಟಾರ್ಚರ್ ಕೊಡ್ತಿದ್ದಾರೆ. ಆಮೇಲೆ ದೇವಸ್ಥಾನಕ್ಕೆ ಯಾವುದೇ ರೀತಿ ನಮ್ಮ ದಲಿತರು ದೇವಸ್ಥಾನ ಒಳಗಡೆ ಬರಬಾರ್ದು ಅಂತ ಒಂದು ಜಾತಿ ನಿಂದನೆ ಮಾಡ್ಕೊಂಡು ಕೂತಿದ್ದಾರೆ. ದಯವಿಟ್ಟು ಇದಕ್ಕೆಲ್ಲ ನಾನು ಏನು ಇವಾಗ್ಲೂ ಜಾತಿ ಅಂದ್ಕೊಂಡು ಬರ್ತಿದ್ದಾರೆ. ಅವ್ರು ಹೇಳಿದ್ರಲ್ಲ, ನನ್ನ ಬ್ರದರ್ ಹೇಳಿದ್ರು, ಏನೋ ರಕ್ತ ಕುಯ್ಕೊಂಡ್ರೆ ಎಲ್ಲ ಒಂದೇ ರಕ್ತ ಬರುತ್ತೆ, ಕಲರ್ಫುಲ್ ರಕ್ತ ಯಾವುದು ಬರಲ್ಲ. ಯಾವುದೇ ಇದ್ರೂ ಎಲ್ಲ ಒಂದು ಹೆಣ್ಣು ಜಾತಿ ಒಂದು ಗಂಡು ಜಾತಿ ಬದುಕವ್ರನ್ನ ಬಿಡಿ. ನಮ್ಮ ದಲಿತರನ್ನ ದಯವಿಟ್ಟು ಯಾವುದೇ ಕಾರಣಕ್ಕೂ ತುಳಿಯೋಕೆ ಹೋಗಬೇಡಿ. ಏನೇ ಇದ್ರೂ ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲ ಅವರು ಅದೇನಿದೆ ಸರ್ಕಾರದಿಂದ ಅವ್ರು ಏನು ಕಾನೂನು ರೀತಿ ಏನಿದೆ ಮಾಡ್ಕೊಂಡು ಹೋಗ್ತಾರೆ, ಅದಕ್ಕೆ ಅವರು ತಕ್ಕ ಶಿಕ್ಷೆ ಹಾಕುತ್ತೆ. ಇನ್ನು ಮುಂದೆ ಯಾವುದೇ ರೀತಿ ದಲಿತರಿಗೆ ಯಾವುದೇ ಶೋಷಣೆ ಮಾಡೋಕ್ಕೆ ಹೋಗಬೇಡಿ. ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು. ಯಾಕಂದರೆ ದಲಿತವರು ತುಂಬ ಬೆಳಿಬೇಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೋಸ್ಕರ ಏನೆಲ್ಲ ಕಾನೂನು ತೊಗೊಂಬಂದಿದ್ದಾರೆ ಅದ್ರ ಪ್ರಕಾರ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ.
ದಯವಿಟ್ಟು ಇದಕ್ಕೆ ಯಾವುದೇ ರೀತಿ ತೊಂದರೆ ಕೊಡ್ದಿರಂಗೆ ನಿಮ್ದೇನಿದೆ ನೋಡ್ಕೊಳ್ಳಿ. ನಿಮ್ಮದೇ 20 ತಿದ್ಕೊಂಡು 16 ಎಕರೆ ಜಮೀನು ಸರ್ಕಾರ ಜಮೀನು ಹಾಕ್ಕೊಂಡು ಅಕ್ಕಪಕ್ಕದಲ್ಲಿರೋರಿಗೆ ತುಂಬ ತೊಂದರೆ ಆಗದಿರಂಗೆ ನೋಡ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.